ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯವರು ಬಂದಿದ್ರು. ಅದ್ರದ್ದೆಲ್ಲ ಮಗಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರು, ಹೇಗೆ ಎಲ್ಲ ಕಳೆದ್ರು ಅವತ್ತಿನ ದಿನ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಮತ್ತು ಅವತ್ತಿನ ದಿನ ಹೇಗೆಲ್ಲ ಕಳೆದ್ರು ಅಪ್ಪ ಮಗಳು ಅಂತ ಅಂದ್ಬಿಟ್ಟು ನೋಡಿ. ಈ ವಿಡಿಯೋ ಫುಲ್ಲು ಅಪ್ಪ ಮಗಳದೇ ಆಗಿರುತ್ತೆ. ಇಬ್ಬರು ಯಾವ ಥರ ಎಂಜಾಯ್ ಮಾಡಿದ್ರು, ನಾವು ಎಲ್ಲೆಲ್ಲಿ ಹೋಗಿದ್ವಿ, ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಆಚೆನೂ ಹೋಗಿದ್ವಿ. ಇಲ್ಲಿ ಗಾಡಿ ಓಡಾಡ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಪಾಪುನು ಕರ್ಕೊಂಡು ಹೋಗಿದ್ವಿ, ಅವಳಿಗೂ ರಿಫ್ರೆಶ್ಮೆಂಟ್ ಆಗುತ್ತೆ ಹೊರ್ಗಡೆ ಹೋದ್ರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ನಮಗೇನು ಬೇಕಿತ್ತು ಅದನ್ನು ತಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಇವತ್ತು ಅವಳ ಜೊತೆ ನಮ್ಮ ಡೇನ ಕಳೆದಿದ್ದು. ನನಗಿಂತ ಅವ್ರ ಅಪ್ಪ ತುಂಬ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಮಗಳನ್ನ ಒಂದು ವೀಡಿಯೋದಲ್ಲಿ ನೋಡೋಕ್ಕೆ ಒಂಥರ ಖುಷಿ. ಈ ಫುಲ್ ವೀಡಿಯೋ ಅವರಿಬ್ರದೇ ಅಂತ ಅಂದರೆ ನನ್ನ ಮಗಳು ನೆಕ್ಸ್ಟು ಫ್ಯೂಚರಲ್ಲಿ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಖುಷಿ ಪಡ್ತಾಳೆ ಅಂತ ಅಂದ್ಬಿಟ್ಟು, ನಾನಿಲ್ಲ ಅಂದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಮಗಳದ್ದು ಇಬ್ಬರದೂ ಕ್ಯಾಪ್ಚರ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಹಾಯ್ ಎಲ್ಲರಿಗೂ. ಇವತ್ತು ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ನಮ್ಮ ಯಜಮಾನ್ರು ಬರ್ತಿದ್ರು, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಲಾಂಗ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅಪ್ಪ ಮಗಳದು ಬಾಂಡಿಂಗ್ ಹೇಗಿರುತ್ತೆ, ಯಾವ ಥರ ಇವಾಗ ಎಂಜಾಯ್ ಮಾಡ್ತಾಯಿರ್ತಾರೆ ಈ ಪ್ಲೇಸ್ನ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗಳು ದೊಡ್ಡವಳಾದಮೇಲೆ ಅವಳಿಗೂ ಹೇಗಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಅಂತ ಗೊತ್ತಾಗಬೇಕಲ್ವಾ, ಯಾವ ಥರ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅಂದ್ಬಿಟ್ಟು ಅವಳಿಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ಬೆಳಗ್ಗೆ ಎದ್ದು ಎಲ್ಲ ಏನು ಕ್ಲೀನ್ ಏನೇನು ಇರಲಿಲ್ಲ, ನೈಟ್ ಏನು ರಗ್ಗೊಚ್ಕೊಂಡು ಮಲಗಿದ್ದು ಅದೆಲ್ಲ ಜೋಡಿಸಿಟ್ಟು ಮತ್ತು ಪಾಪುಗೆ ಬಟ್ಟೆ ತೆಗ್ದಿಟ್ಟು ಅದಾದಮೇಲೆ ಅವಳನ್ನ ಸ್ನಾನ ಮಾಡಿಸ್ಕೊಂಡು ಆಬ್ವಿಯಸ್ಲಿ ಅಮ್ಮ ಬಂದು ಮಲಗಿಸಿರ್ತಾರೆ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ತುಂಬ ವೆಯ್ಟ್ ಮಾಡಿ ಆದಮೇಲೆ ನಮ್ಮ ಮನೆಯವರು ಬಂದರು. ಸ್ವಲ್ಪ ನಮ್ಮ ಮನೇಲಿ ಅಕ್ಕಿ ಇತ್ತು ಅಂತ ಅಂದ್ಬಿಟ್ಟು ಅಮ್ಮ ಯೂಸ್ ಮಾಡ್ಕೋತಾರೆ, ಏನು ಅಂಗಡಿಗೆ ತಿಂಡಿ ಮಾಡ್ತಾರೆ ಅಲ್ವಾ, ಅದಕ್ಕೆ ಯೂಸ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ತಂದರು. ಅದಾದಮೇಲೆ ಇವತ್ತು ನಮ್ಮ ಮಾಮ ಮನೇಲಿ ಗೃಹಪ್ರವೇಶ ಇತ್ತು, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅವ್ರು ಗೃಹಪ್ರವೇಶಕ್ಕೆ ಹೋಗಬೇಕಿತ್ತು. ಅವರು ಗೃಹಪ್ರವೇಶಕ್ಕೆ ಹೋಗೋದ್ರಿಂದ ಬಂದಿದ್ದರು, ಅಲ್ಲಿಂದನೇ ರೆಡಿಯಾಗಿ ಬಂದಿದ್ದರು. ಆಮೇಲೆ ಮಗಳ ಜೊತೆ ಬಂದುಬಿಟ್ಟು ಡೈರೆಕ್ಟು ಮಾತಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ದಾರೆ. ಅವಳು ಎಷ್ಟೊಂದು ದಿನ ಆದಮೇಲೆ ಬಂದಿದ್ದರು ಅಲ್ವಾ, ಅದಕ್ಕೆ ಅಷ್ಟು ರಿಯಾಕ್ಟ್ ಮಾಡ್ತಿಲ್ಲ. ಅವರಿಗೆ ಸಖತ್ತು ಅಂತ ಅಂದ್ಕೊಂಡೆ ನೋಡ್ತಾ ಇದ್ಲು. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅವರು ಹೋಗಿ ಗೃಹಪ್ರವೇಶಕ್ಕೆ ಹೋಗಿ ಬಂದಮೇಲೆ ನಾವು ರೆಡಿ ಆಗಿಬಿಟ್ಟು ಹೊರಗಡೆ ಹೋದ್ವಿ. ಎಷ್ಟೊಂದು ದಿನ ಆಗಿತ್ತು ಹೊರಗಡೆನೂ ಹೋಗಿ, ಮತ್ತು ನಮಗೆ ಕೆಲಸ ಇತ್ತು, ಹೊರಗಡೆ ಹೋಗಬೇಕಿತ್ತು. ನಂದು ಪ್ರೆಗ್ನೆಂಟಲ್ಲಿದ್ದಾಗ ಸ್ವಲ್ಪ ಕಾಲುಂಗುರ ಎಲ್ಲನೂ ತೆಗಿಬೇಕಾದ್ರೆ ಹಿಂಜೋಗಿತ್ತು ಅಂತ ಅಂದ್ಬಿಟ್ಟು ಅದೆಲ್ಲ ಅಗಲ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಕಾಲುಂಗುರನೂ ತಂದಿದ್ವಿ, ತರೋಕ್ಕೆ ಅಂತ ಹೋದ್ವಿ ಆಯಿತಾ. ಅವತ್ತು ಅಂದರೆ ಸಖತ್ ಗಾಳಿ ಬೀಸ್ತಾಯಿತ್ತು. ಆದರೂ ಅವರಪ್ಪ ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲಿ ನೋಡಿ ಅವರೇನೇ ಎತ್ಕೊಂಡು ಕಾರ್ ಓಡಿಸ್ತಾ ಇದ್ದಾರೆ, ಎಷ್ಟು ಹೇಳಿದ್ರೂ ಕೇಳಲ್ಲ, ಅದು ಕೊಡಲೂ ಇಲ್ಲ. ಅದಕ್ಕೆ ಮೆಮೊರಿಗಿರಲಿ ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾದಮೇಲೆ ನಾನು ಅವರು ಇಬ್ಬರೂ ಹೋಗಿ ಕಾಲುಂಗುರ ತೊಗೊಂಡು ಬರ್ತಾಯಿದ್ವಿ, ಹಿಂಗೇನೋ ಮಾತಾಡಿಕೊಂಡು. ಇದು ನಮ್ಮೂರು ಬಸ್ ಸ್ಟ್ಯಾಂಡು ನೋಡಿ, ಎಷ್ಟು ಅಂದರೆ ಅಷ್ಟು ಜನ ಇದ್ದರು. ನನಗಂತೂ ಇವಾಗ ಹೊರಗಡೆ ಹೋಗಿ ರೂಢಿನೇ ಇಲ್ದಿರಂಗೆ ಒಂಥರ ಅನಿಸ್ತಾ ಇರುತ್ತೆ. ಅದಾದಮೇಲೆ ಮನೆಗೆ ಬಂದು ನಾವೆಲ್ಲೇ ಹೊರಗಡೆ ಹೋಗ್ಬಿಟ್ಟು ಬಂದರು ನಮ್ಮಮ್ಮ ಏನೋ ಆರತಿ ಮಾಡಿ ಒಳಗಡೆನೇ ಕರ್ಸ್ಕೊಳ್ಳೋದು, ಅಲ್ಲಿ ಗಂಟ ಒಳಗಡೆ ಕರ್ಸ್ಕೊಳ್ಳೋದು, ದೃಷ್ಟಿ ತೆಗ್ದು ಕರ್ಕೋತಾರೆ ಮನೆ ಒಳಗಡೆ. ಯಾಕೆ ಅಂತಂದರೆ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದಿರ್ತೀವಲ್ವ, ಎಲ್ಲರೂ ನೋಡಿರ್ತಾರೆ, ದೃಷ್ಟಿಯಾಗಿರುತ್ತೆ ಪಾಪುಗೆ ಅಂತ ಅಂದ್ಬಿಟ್ಟು. ಮತ್ತು ಇವಾಗ ಮಾಡ್ತಿ ಅಂದ್ಬಿಟ್ಟು ನಮಗೂ ದೃಷ್ಟಿ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ತೆಗ್ದು ದೃಷ್ಟಿನ ಬಂದರು. ಅದಾದಮೇಲೆ ಕಾಲುಂಗುರ ತೊಗೊಬಂದಿದ್ರಲ್ವ, ನನಗೆ ಒಂದು ಸ್ವಲ್ಪ ಆಸೆ ಇತ್ತು ನಮ್ಮ ಯಜಮಾನ್ರ ಕೈಲಿ ಹಾಕ್ಸ್ಕೊಳ್ಬೇಕು ಅಂತಂದ್ಬಿಟ್ಟು. ಅದಕ್ಕೆ ಅವ್ರ ಕೈಲೇ ಹಾಕ್ಸ್ಕೊತಿದ್ದೆ ಕಾಲುಂಗುರನ. ಅವ್ರನ್ನ ಹಾಕ್ತಾಯಿದ್ರು, ಮತ್ತು ಅವಳನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಅದು ಸ್ವಲ್ಪ ಲೂಸ್ ಆಗೋಯ್ತು, ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ಸಾಯಂಕಾಲ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ಅವರು ಅಷ್ಟೇ ಪಾಪು ಜೊತೆ ಸಖತ್ ಆಟ ಆಡಿಕೊಂಡು ಅವಳನ್ನ ಮಾತಾಡಿಸ್ಕೊಂಡು ಕೂತಿದ್ರು. ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ. ಅವರಿಬ್ರು ಮಾಡೋದು ಮಾತ್ರ ನಾನೆಲ್ಲ ಕ್ಯಾಪ್ಚರ್ ಮಾಡಿರ್ತೀನಿ. ನಾವಿಬ್ಬರು ಏನೇನು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇರೋದೇ ಇಲ್ಲ.
ಅದಕ್ಕೋಸ್ಕರ ನಾನು ಅವಳ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅದನ್ನೆಲ್ಲ ಕ್ಯಾಪ್ಚರೇ ಮಾಡ್ಕೊಳಕ್ಕಾಗಲ್ಲ. ಅವ್ರ ಅಪ್ಪ ಮಗಳದ್ದು ಮಾತ್ರ ನಾನು ಇರ್ತೀನಲ್ವ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ, ನಾನು ಎಲ್ಲೋದ್ರೂ ಬಿಡೋಲ್ಲ, ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇರ್ತೀನಿ. ಯಾಕೆ ಅಂತಂದರೆ ಈ ಮೂಮೆಂಟ್ ತುಂಬ ಸ್ಪೆಷಲ್. ದೊಡ್ಡವರಾದಮೇಲೆ ಅವ್ರ ಲೈಫ್ ನೋಡ್ಕೊಳ್ಳೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ನಮ್ಮನ್ನೆಲ್ಲ ಅಷ್ಟು ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗೋಲ್ಲ. ದೊಡ್ಡವರಾದಮೇಲೆ ಅವ್ರದ್ದೇ ಒಂದು ಓದೋದು ಎಲ್ಲನೂ ಒಂಥರ ಚೇಂಜ್ ಆಗಿಬಿಡುತ್ತೆ. ಅದಾದಮೇಲೆ ನೈಟು 3 ಜನನೂ ಮನಿಕೊಂಡು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅವಳು ಹೆಂಗಿರೋ ಮಲಗಿದ್ಲಲ್ವ, ಆ ಕಡೆ ಈ ಕಡೆ ಮಲ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತು ಹ್ಞೂ ಅಂತೆಲ್ಲ ಮಾತಾಡಿಸ್ತಾ ಇದ್ಲು ಇಬ್ಬರೂ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಗೊತ್ತಾ ನಮ್ಮಿಬ್ರಿಗೂ, ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ. ನನಗಂತೂ ಸಖತ್ತು ಖುಷಿಯಾಗತ್ತೆ ಇವಾಗ ಅವಳು ರಿಯಾಕ್ಟ್ ಮಾಡೋದು ಎಲ್ಲನೂ. ಇದೊಂದೇ ಅಂದ್ಕೋಬೇಕು ಈ ವಿಡಿಯೋದಲ್ಲಿ, ಈ ಲಾಂಗ್ ಫಾರ್ಮೆಟ್ ವಿಡಿಯೋದಲ್ಲಿ ನಾನು ಬಂದಿರೋದು. ಅದನ್ನು ನಾನೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಅದಾದಮೇಲೆ ಅವರು ಒಂದು ಆಟ ಸಾಮಾನು ತಂದಿದ್ರು ಅಂತ ಅಂದ್ಬಿಟ್ಟು ಅದನ್ನು ಆಟ ಆಡಿಸ್ತಾ ಇದ್ರು, ಪಾಪುಗೆ ತೋರಿಸ್ಕೊಂಡು. ಅವಳು ಅದಕ್ಕೂ ರಿಯಾಕ್ಟ್ ಮಾಡ್ತಾ ಇದ್ಲು, ಇದೇನು ಹಿಂಗೆ ತಿರುಗ್ತಿದೆ ಅಂತ. ಇಷ್ಟ ಆಗಿತ್ತು ಅಪ್ಪ ಮಗಳು ಲಾಗು. ನೀವೇ ನೋಡಿದ್ರಲ್ಲ ಹೇಗೆ ಕಳೆದಿದ್ದಾರೆ ಅಂತ ಅಂದ್ಬಿಟ್ಟು ಇಬ್ಬರೂ ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡಿದ್ರು. ಅವಳು ಅವ್ರ ಅಪ್ಪನ ಜೊತೆ ಚೆನ್ನಾಗಿ ಆಫ್ಟರ್ 1 ಮಂತು ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ. ಇವಾಗ ಅವಳಿಗೆಲ್ಲ ಅರ್ಥ ಆಗುತ್ತೆ ಅಲ್ವಾ, ಎಲ್ಲ ಗೊತ್ತಾಗತ್ತೆ ಹೇಗೆ ಏನು ನಮ್ಮಪ್ಪ ಅಂತೆಲ್ಲ ಅಷ್ಟು ಗೊತ್ತಾಗತ್ತೆ ಇವಾಗ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗೇ ಮಾತಾಡಿಕೊಂಡು ಕಳೆದ್ರು ಇಬ್ಬರೂ. ಒಂಥರ ಚೆನ್ನಾಗಿತ್ತು. ಅವಳಿಗೆ ಮಾತು ಬರುತ್ತೋ ಇವಾಗ ಗೊತ್ತಿಲ್ಲ, ರಿಯಾಕ್ಟ್ ಮಾಡೋದು ಮಾತ್ರ ಚೆನ್ನಾಗಿ ಮಾಡ್ತಾಳೆ. ಅವ್ರ ಅಪ್ಪ ಮಾತಾಡೋದಕ್ಕೆ ಎಲ್ಲದಕ್ಕೂ ನನಗಂತೂ ಸಖತ್ತು ಇಷ್ಟ ಆಯಿತು. ಈ ಲಾಗ್ ನನಗೆ ತುಂಬ ಫೇವ್ರೇಟು. ನಾನು ಇಷ್ಟು ದಿನ ಮಾಡಿರೋದ್ರಲ್ಲಿ ಅವರಪ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಖುಷಿ. ನಮಗೆ ಆ ಥರ ನಮ್ಮಪ್ಪ ಇದ್ರೂ ಇಲ್ದಂಗೆ ನಾವು ಕಳ್ತಿದ್ದೀವಿ ಸಮ್ ಡೇಸ್. ಅದರೆಲ್ಲ ಇವಾಗ ಜ್ಞಾಪಿಸ್ಕೊಳ್ಳೋದು ಬೇಡ. ಬಟ್ ನನ್ನ ಮಗಳು ಆ ವಿಷಯದಲ್ಲಿ ತುಂಬ ಪುಣ್ಯ ಮಾಡಿದ್ದಾಳೆ ಅಂತ ನನಗೆ ಅನಿಸುತ್ತೆ ಅಷ್ಟೇ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ಪ ಮಗಳು ಇದ್ದೀರಾ ಅವರು ಬಾಂಡಿಂಗ್ ಚೆನ್ನಾಗಿರಲಿ, ಯಾವತ್ತೂ ಚೆನ್ನಾಗಿರಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾಕೆ ಅಂತಂದರೆ ಈಗಿದ್ದವರು ನಾಳೆ ಇರಲ್ಲ. ಯಾವಾಗ ಯಾರಿಗೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಇರೋಷ್ಟು ದಿನ ಎಂಜಾಯ್ ಮಾಡಿ, ಈ ಕ್ಷಣನ ಎಂಜಾಯ್ ಮಾಡ್ಕೊಳ್ಳಿ, ಖುಷಿಯಾಗಿರಿ ಅಷ್ಟೇ ನಾನು ಹೇಳೋದು ಈ ವಿಡಿಯೋ ಪ್ರಕಾರ. ಆ್ಯಂಡ್ ನ್ಯೂ ಮಮ್ಮೀಸ್ ಆ್ಯಂಡ್ ನ್ಯೂ ಫಾದರ್ ಯಾರ್ಯಾರು ಇದ್ದೀರಾ ಅವರು ಅಷ್ಟೇ ತುಂಬ ಎಂಜಾಯ್ ಮಾಡಿ. ಇದು ಟೈಮು ಮತ್ತೆ ಸಿಗಲ್ಲ. ತುಂಬ ಚೆನ್ನಾಗಿದೆ. ನಾನು ಅಷ್ಟೇ, ನನ್ನ ಮಗಳು ದೊಡ್ಡೋಳಾದ್ಮೇಲೆ ಈ ವಿಡಿಯೋಸ್ ಎಲ್ಲ ನೋಡಿ ಖುಷಿ ಪಡಬೇಕಲ್ವ. ನಮ್ಮಮ್ಮ ನೋಡು ಎಲ್ಲ ಹೆಂಗೆ ಕ್ಯಾಪ್ಚರ್ ಮಾಡಿದ್ದಾರೆ ನನ್ನ ಚಿಕ್ಕ ವಿಷಯನೂ ಅಂತ, ಅದಕ್ಕೆ ಎಲ್ಲ ಮಾಡ್ತಾಯಿರ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನೆಕ್ಸ್ಟು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಬಾಯ್.